ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದವಸ ಧಾನ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಭೂಮಿ ಚೆನ್ನಾಗಿರ್ಬೇಕು ಅಂದ್ರೆ ಗೊಬ್ಬರ ಚೆನ್ನಾಗಿರ್ಬೇಕು. ಗೊಬ್ಬರ ಯಾವ್ದು ಅಂತಂದ್ರೆ ದೇಸಿ ಹಸುವಿನ ಗೊಬ್ಬರ. ನಮ್ಮಲ್ಲಿ ನಾವು ಮುಕ್ತವಾಗಿ ಎಲ್ಲ ರೈತರಿಗೆ ಹೇಳ್ತಾ ಇದೀವಿ, ನಮ್ಮ ಗೋಶಾಲೆಯಿಂದ ಅಂದ್ರೆ ಗವ್ಯೋತ್ಪನ್ನಗಳ ಗೋಮೂತ್ರ ಆಗಲಿ ಅಥವಾ ಗೋಮಯ ಆಗಲಿ ಅಥವಾ ಗೋನಂದ ಜಲ ಆಗಲಿ ಗೋಕೃಪಾಮೃತ ಆಗಲಿ ಎಲ್ಲವನ್ನು ನೀವು ಪ್ರಾಯೋಗಿಕವಾಗಿ ನೋಡಿ ಮಾಡುವುದಾದ್ರೆ ನಮ್ಮಿಂದ ಉಚಿತವಾಗಿಯೇ ತೆಗೆದುಕೊಂಡು ಹೋಗಿ. ನೀವು ಅದು ನಿಮ್ಮ ಮೇಲೆ ಕ್ಲಿಕ್ ಆದ್ಮೇಲೆ ನೀವು ಗೋಶಾಲೆಯನ್ನು ನಾವು ನಡೆಸಬೇಕಲ್ಲ, ಆದ್ರೆ ಆರ್ಥಿಕವಾಗಿ ಬೆಂಬಲ ಬೇಕೇ ಬೇಕು. ಆದ್ರಿಂದಾಗಿ ನಿಮ್ ಕಡೆಯಿಂದ ಎಷ್ಟು ಸಾಗತ್ತೋ ಅಷ್ಟಾದ್ರೂ ಗೋಶಾಲೆಗಳಿಗೆ ಕೊಟ್ಟು ಸಹಾಯ ಮಾಡಿ ನೀವು ತೆಗೆದುಕೊಂಡು ಹೋಗ್ಬೋದು. ಇದು ನನ್ನ ಒಂದು ಅಲ್ಟಿಮೇಟ್ ಪ್ರಾರ್ಥನೆ. ಈಗ ಸೊಪ್ಪೆ ಮೇಲೆ ಯಾವುದೋ ಒಂದು ಹುಳ ಇರುತ್ತೆ, ಆ ಹುಳದ ಮೇಲೆ ಈ ಗೋನಂದ ಜಲವನ್ನು ಸಿಂಪರಣೆ ಮಾಡ್ಬಿಟ್ರೆ ಅದು ಕ್ಷಣಾರ್ಧದಲ್ಲಿ ಆ ಪ್ರಾಂತವನ್ನು ಎಲ್ಲವನ್ನು ಬಿಟ್ಟು ಕೆಳಗಿಳಿದು ಹೋಗ್ಬಿಡುತ್ತೆ. ಯಾವುದೇ ತರಹದ ಹುಳ ಕೀಟಗಳಾಗ್ಲಿ ಇದಕ್ಕೆ ತಾಕಬಾರ್ದು. ಮೂಳೆ ಎಲ್ಲ ಉಳಿಯುತ್ತೆ.